ಹಾಯ್ ಎಲ್ಲರಿಗೂ, ಇವತ್ತೊಂದು ಹೆಲ್ದಿಯಾಗಿರೋಂಥ ರಾಗಿ ಇಡ್ಲಿ ಮಾಡೋಣ. ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಇದನ್ನ ಮಾಡೋದಕ್ಕೆ ಮೊದಲಿಗೆ ಒಂದು ಬೌಲ್ಗೆ 1 ಕಪ್ಪಷ್ಟು ಉದ್ದಿನ ಕಾಳು, ಹಾಗೆ ಅದೇ ಕಪ್ಪಲ್ಲಿ 1 ಕಪ್ ಇಡ್ಲಿ ರವೆನ ಹಾಕಿ ಚೆನ್ನಾಗಿ ವಾಶ್ ಮಾಡಿ 2 ನೆನೆಯೋದಕ್ಕೆ ಬಿಡಬೇಕು. ಇವೆಲ್ಲ 5 ಅವರ್ ನೆಂದಾದ್ಮೇಲೆ ಈಗ ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ರಾಗಿ ಹಿಟ್ಟು ತಗೊಂಡು ಲೋ ಫ್ಲೇಮಲ್ಲಿ ಇದನ್ನ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಹೀಗೆ ಮಾಡೋದ್ರಿಂದ ಇಡ್ಲಿಯಲ್ಲಿ ರಾಗಿ ಹಿಟ್ಟದ ಹಸಿವಾಸನೆ ಇರೋದಿಲ್ಲ. ಒಂದು ನೆನ್ಪಿಟ್ಕೊಳ್ಳಿ, ರಾಗಿ ಹಿಟ್ಟಿನ ಕ್ವಾಲಿಟಿ ಚೆನ್ನಾಗಿರ್ಬೇಕು, ಅವಾಗೆ ಇಡ್ಲಿ ಚೆನ್ನಾಗಿ ಬರುತ್ತೆ. ಈಗ ನೆನೆಸಿಟ್ಟಿರೋಂಥ ಉದ್ದಿನ ಕಾಳನ್ನ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ನೆನೆಸಿಟ್ಟಿರೋ ರವೆ ಸಹ ಹಾಕೊಂಡು ತಣ್ಣಗಾಗಿರೋ ರಾಗಿ ಹಿಟ್ಟನ್ನ ಸಹ ಹಾಕೊಂಡು ಅವಶ್ಯಕತೆ ಇರೋಷ್ಟು ನೀರು ಹಾಕೊಂಡು ಇಡ್ಲಿ ಹಿಟ್ಟನ್ನ ಅದಕ್ಕೆ ಕಲಸಿಟ್ಕೊಂಡು 8 ಅವರ್ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. ನಾನಿಲ್ಲಿ ನೈಟೇ ನೆನೆಸಿಟ್ಟಿದ್ದೆ, ಬೆಳಗ್ಗೆ ಚೆನ್ನಾಗಿ ಉದುಗ್ ಬಂದಿದೆ. ಈಗ ಅವಶ್ಯಕತೆ ಇದ್ರೆ ನೀರು, ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಸಹ ಹಾಕೊಂಡು ಎಣ್ಣೆ ಸವರಿರೋ ಇಡ್ಲಿ ಪ್ಲೇಟಿಗೆ ಇಡ್ಲಿ ಹಿಟ್ಟನ್ನ ಹಾಕೊಂಡು ಇದನ್ನ 12ರಿಂದ 15 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಕುಕ್ ಮಾಡ್ಕೋಬೇಕು ಅಷ್ಟೇ. ಈ ಹೆಲ್ದಿ ಇಡ್ಲಿನ ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗಾಯ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿರಿ, ಚಾನಲ್